ಎವ್ರಿವನ್, ಶಿಶಾನ್ ಅವರು ವಾಚಿಂಗ್ ಶಾಬ್ಲು ಹೊಡೆದು ಯೂಟ್ಯೂಬ್ ಚಾನಲ್ ದಾವಣಗೆರೆ. ಬನ್ನಿ ವೀಕ್ಷಕರ, ದಾವಣಗೆರೆಯಲ್ಲಿ 19/1/2025 ಭಾನುವಾರ ಕರ್ನಾಟಕ ರಾಜ್ಯದ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ವತಿಯಿಂದ ಒಂದು ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ಕರ್ನಾಟಕ ರಾಜ್ಯದ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ವಸಂತ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ವೀಕ್ಷಕರ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಮಾಡಬೇಕಂತ ಒಂದು ಪ್ಲಾನ್ ಆಗಿದೆ. ಇದು ಆ್ಯಕ್ಚುಲಿ ಯಾವ ಥರ ಕಾರ್ಯಕ್ರಮ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಸರ್. ನೋಡಿ ಸರ್, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಸಮುದಾಯ ಆರೋಗ್ಯಾಧಿಕಾರಿಗಳು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಸಮುದಾಯ ಆರೋಗ್ಯಾಧಿಕಾರಿಗಳು ಅಂದರೆ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಏನಿದಾವೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಆ ಕರ್ತವ್ಯ ನಿರ್ವಹಿಸ್ತಿರೋ ಸಮುದಾಯ ಆರೋಗ್ಯಾಧಿಕಾರಿಗಳಿಂದ ಯಾರ್ಯಾರು ಸೇವೆಗಳನ್ನು ಪಡೆದಿರ್ತಾರೆ, ರೋಗಿಗಳಾಗಿರ್ಬೋದು, ಇಲ್ಲ ವೃದ್ಧರು ಆಗಿರ್ಬೋದು, ಇಲ್ಲ ಸಾಮಾನ್ಯ ಜನತೆ ಆಗಿರ್ಬೋದು, ಒಂದು ಗ್ರಾಮದಲ್ಲಿ ಒಂದು ಸಣ್ಣ ಆಸ್ಪತ್ರೆ ಇದೆ, ಆಯುಷ್ಮಾನ್ ಆರೋಗ್ಯ ಮಂದಿರ ಇದೆ ಅಂದರೆ ಅದರ ಫಲಾನುಭವಿಗಳು ತುಂಬ ಜನ, ಸಾವಿರಾರು ಜನ. ಆಲ್ಮೋಸ್ಟ್ ಆ ಗ್ರಾಮದಲ್ಲಿರುವಂಥ ಎಲ್ಲರೂ ಕೂಡ ಅವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಲಾನುಭವಿಗಳಾಗಿರ್ತಾರೆ. ಇವರೆಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಫಲಾನುಭವಿಗಳು ಸೇರಿಕೊಂಡು ಸಮುದಾಯ ಆರೋಗ್ಯಾಧಿಕಾರಿಗಳು ಏನು ನಮಗೆ ಇಂಥ ನಮ್ಮ ತಳಮಟ್ಟದಲ್ಲಿ ನಮಗೆ ಸೇವೆಯನ್ನು ಒದಗಿಸ್ತಿದ್ದಾರೆ, ಅವರಿಗೋಸ್ಕರ ನಾವು ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರು ಬಂದು ನಮ್ಮ ಸಂಘಕ್ಕೆ ಅಪ್ರೋಚ್ ಮಾಡಿರ್ತಾರೆ. ಸರ್, ನಾವು ನಿಮ್ಮ ಸೇವೆಯನ್ನು ತಗೊಂಡಿದ್ದೀವಿ, ನಾವು ನಿಮ್ಮಿಂದ ತುಂಬ ಉಪಕಾರನ ಪಡೆದಿದ್ದೀವಿ, ನಿಮಗೋಸ್ಕರ ನಾವು ಉಪಕಾರನ ಸಮರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಹಾಗೆ ಅವ್ರು ನಮ್ಮ ಹತ್ರ ಬಂದಾಗ ತದನಂತರದಲ್ಲಿ ನಾವು ನಮ್ಮ ಸಂಘದ ಸದಸ್ಯರ ಜೊತೆಗೆಲ್ಲ ಒಗ್ಗೂಟ ಮಾಡಿ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂಘ ಮತ್ತು ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯಾಧಿಕಾರಿಗಳ ಸೇವೆಗಳ ಫಲಾನುಭವಿಗಳ ಒಕ್ಕೂಟ ಎಲ್ಲರೂ ಸೇರಿಕೊಂಡು ಇದೊಂದು ಅದ್ಧೂರಿ ಕಾರ್ಯಕ್ರಮನ, ರಾಜ್ಯ ಮಟ್ಟದ ಸಮಾವೇಶನ ಇದೇ ದಾವಣಗೆರೆಯಲ್ಲಿ 19ನೇ ತಾರೀಕನ್ನು ಹಮ್ಮಿಕೊಂಡಿದ್ದಾರೆ. ಜನವರಿ 19ಕ್ಕೆ ರಾಜ್ಯಾದ್ಯಂತ ಇರುವಂಥ ಮೂಲೆ ಮೂಲೆಗಳಿಂದ ಸಮುದಾಯ ಆರೋಗ್ಯಾಧಿಕಾರಿಗಳ ಸೇವೆಗಳ ಫಲಾನುಭವಿಗಳು ಕರ್ನಾಟಕ ರಾಜ್ಯದಿಂದ ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು ಹೃದಯ ಭಾಗದಲ್ಲಿರುವಂಥ ನಮ್ಮ ಇದೇ ಮೈದಾನ ಆಗಿರುವಂತಹ ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇದೊಂದು ಭಾಳ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ನೀವು ನಮ್ಮ ಒಂದು ವ್ಯೂವರ್ಸ್ ಆಗಲಿ, ನಮ್ಮ ಒಂದು ಸಾಧಾರಣ ನಮಗೆ ಜನತೆಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು, ಅದಕ್ಕೆ ಏನಾದರೂ ಒಂದು ಇನ್ವಿಟೇಷನ್ ಕೊಡೋದಂತ ಏನೋ ಮತ್ತೆ ಇದೆಯಾ? ಇಷ್ಟೇ ಹೇಳ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಈ ರೀತಿ ಯಾವುದೇ ಒಂದು ಫಲಾನುಭವಿಗಳು ಬಂದು ಒಂದು ಮುಂದೆ ನಿಂತು ನಾವು ಕಾರ್ಯಕ್ರಮ ಮಾಡಿ ಅಂತ ಇದುವರೆಗೂ ಯಾರೂ ಕೇಳಿಲ್ಲ. ಇದೇ ಫಸ್ಟ್ ಟೈಮ್ ಇನ್ ಕರ್ನಾಟಕನ್ ಹಿಸ್ಟ್ರಿ. ಸೊ ಸೇವೆ ಪಡೆದವರು ಬಂದು ಸೇವೆ ನೀಡಿದವರಿಗೆ ನಿಮಗೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಮುಂದೆ ಸೇವೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದಂಗೆ ಆಯ್ತು. ಇದು ಖಂಡಿತ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳು ತಳಮಟ್ಟದಲ್ಲಿ ಸೇವೆ ಕೊಟ್ಟಿದ್ದಾರೆ. ಹಾಗಾಗಿ ಫಲಾನುಭವಿಗಳು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಸಮಸ್ತ ಸಮುದಾಯ ಆರೋಗ್ಯಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದರೊಂದಿಗೆ ಎಲ್ಲ ಫಲಾನುಭವಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಫಲಾನುಭವಿಗಳು ಬನ್ನಿ, ಇದೊಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿ ಆಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಸರ್ ನಾನು ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.